ಸಿದ್ದರಾಮಯ್ಯಗೆ ಇದೀಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವಿಪಕ್ಷದವರ ಜೊತೆ ಸ್ವಪಕ್ಷದ ನಾಯಕರು ಕೂಡ ಸಮಸ್ಯೆಯನ್ನ ತರ್ತಾ ಇರುವಂತದ್ದು ಇದೊಂದು ತಲೆಬಿಸಿ ಆಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಆಡಳಿತ ಪಕ್ಷದ ನಾಯಕರ ಮಧ್ಯೆಯೇ ಮಾತಿನ ಸಮರ ನಡೀತಾ ಇದೆ. ಯಾವ ವಿಷಯಕ್ಕೆ ಅಂತ ನೋಡೋದಾದ್ರೆ ನಿನ್ನೆ ಬಿ.ಆರ್. ಪಾಟೀಲ್ ಅವರದು ಆಡಿಯೋ ವೈರಲ್ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯಗೆ ಇದೀಗ ಮತ್ತೊಂದು ಟೆನ್ಷನ್ ಶುರುವಾಗಿರುವಂತದ್ದು. ಒಟ್ಟಾರೆಯಾಗಿ ಟೆನ್ಷನ್ ಮೇಲೆ ಟೆನ್ಷನ್ ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇದೀಗ ವಿಪಕ್ಷದವರ ಜೊತೆ ಸ್ವಪಕ್ಷದ ನಾಯಕರ ಸಮಸ್ಯೆಯ ತಲೆಬಿಸಿ ಅವ್ರಿಗೆ ಎದುರಾಗಿದೆ. ನಿನ್ನೆ ಏನು ಬಿ.ಆರ್. ಪಾಟೀಲ್ ಅವ್ರದ್ದು ಆಡಿಯೋ ವೈರಲ್ ಆಯಿತು, ಈ ಒಂದು ಆಡಿಯೋ ಇಂದ ತಲೆಬಿಸಿಗೆ ಒಳಗಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಆಡಳಿತ ಪಕ್ಷದ ನಾಯಕರ ಮಧ್ಯೆಯೇ ಮಾತಿನ ಸಮರ ನಡೀತಾ ಇದೆ. ಆಡಿಯೋ ವೈರಲ್, ಸ್ವಪಕ್ಷದಲ್ಲೇ ಪರ ವಿರೋಧದ ಮಾತುಕತೆ ನಡೀತಾ ಇದೆ. ಆರೋಪದ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಏನು ನಿನ್ನೆ ಬಿ.ಆರ್. ಪಾಟೀಲ್ ಅವರ ಆಡಿಯೋ ಬಹಿರಂಗವಾಯಿತು. ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ರಾಜಕೀಯದಲ್ಲಿ ಸುದ್ದಿ ಮನೆ ಮಾಡ್ತಾ ಇರುವಂತದ್ದು ಈ ಒಂದು ಆಡಿಯೋ ಪ್ರಕರಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ನೀಡಿದ್ದವರಿಗಷ್ಟೇ ಮನೆ ಮಂಜೂರು ಮಾಡಲಾಗುತ್ತದೆ ಎಂದು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿರುವಂತಹ ಅದೇ ರೀತಿಯಾಗಿ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಅವರು ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಟೀಕೆ ಪ್ರಹಾರ ನಡೆಸಿದ್ರು. ಈ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದೀಗ ಆ ಆಡಿಯೋ ಇಂದ ವಿರೋಧ ಪಕ್ಷದವರು ಕೂಡ ಎತ್ಕೊಂಡಿದ್ದಾರೆ, ಮಾತುಕತೆ ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರವನ್ನ ದೂರೋದಿಕ್ಕೆ ಅವರಿಗೆ ಒಂದು ಅಸ್ತ್ರ ಸಿಕ್ತು. ಇದೀಗ ಆ ಅಸ್ತ್ರವನ್ನ ಪಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಇದೀಗ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಒಂದು ತಲೆಬಿಸಿ ಎದುರಾಗಿದೆ. ಇದಕ್ಕಿಂತ ಮುಂಚೆ ಕಾಲ್ ತುಳಿತ ಪ್ರಕರಣದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ಶುರುವಾಗಿತ್ತು. ಇದೀಗ ತಮ್ಮ ಪಕ್ಷದವರೇ ತಮ್ಮ ಪಕ್ಷದ ಬಗ್ಗೆ ಮಾತನಾಡಿರುವಂಥದ್ದು, ಅದರಲ್ಲೂ ಭ್ರಷ್ಟಾಚಾರದ ಒಂದು ವಿಚಾರವಾಗಿ ಮಾತನಾಡಿರುವಂಥದ್ದು ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯಗೆ ತಲೆಬಿಸಿ ತಂದೊಡ್ಡಿರುವಂಥದ್ದು. ಪಕ್ಷದ ನಾಯಕರ ನಡುವೆಯೇ ಇದೀಗ ಮಾತಿನ ಸಮರ ಎದುರಾಗಿದೆ. ಸಿದ್ದು ಸರ್ಕಾರದ ವಿರುದ್ಧ ಆರೋಪಗಳ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಕಾಲ್ ತುಳಿತ ಪ್ರಕರಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ದೂರಿದ್ರು. ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಎಲ್ಲೆಡೆ ಒಂದು ಮನೆ ಮಾತಾಗಿತ್ತು ಆ ಒಂದು ಸುದ್ದಿ. ಇದೀಗ ಏನು ಆಡಿಯೋ ವೈರಲ್ ಆಯಿತು, ಈ ಒಂದು ಆಡಿಯೋ ಕೂಡ ರಾಜ್ಯ ರಾಜಕೀಯದಲ್ಲಿ ಸುದ್ದಿಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆಯಿಂದ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ವಿರೋಧ ಪಕ್ಷದವರು ಕೂಡ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಕೂಡ ಇದೀಗ ಟೆನ್ಷನ್ ನಲ್ಲಿರುವಂತದ್ದು. ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ, ಯಾಕಂತ ಅಂದ್ರೆ ಅವರ ಪಕ್ಷದವರೇ ಇವಾಗ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ. ಆ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ.